ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದಕ್ಕೆ ಬ್ರಿಲಿಯಂಟ್. ಅದಕ್ಕೆ ನೀವು ಬ್ರಿಲಿಯಂಟ್. ಅಣ್ಣ ಅವಳ ಜೊತೆ ಜಗಳ ಆಡ್ಕೊಂಡು ನಂಗೆ ಊಟನೂ ಬೇಡ ಏನೂ ಬೇಡ ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡು ಹೊರಟೇ ಹೋದ. ಕೋಪ ಕೆಟ್ಟದ್ದು ಜಾನು. ಇಷ್ಟು ದಿವಸ ನಾನು ಕೋಪ ಮಾಡಿಕೊಂಡು ಕೂಗಾಡಿ ಕಿರ್ಚಾಡಿ ನನಗೆ ಸಿಕ್ಕಿದ್ದೇನು ಹೇಳು? 0. ಅದೇ ಈಗ ನಾನು ಒಳ್ಳೆಯವಳಾಗಿದ್ಕೊಂಡು ಮೈಂಡ್ ಗೇಮ್ಸ್ ಆಡ್ತಿದ್ದೀನಲ್ಲ, ನನಗೆ ಮೇಲ್ ಸಕ್ಸಸ್ ಸಿಗ್ತಾ ಇದೆ. ನಿಜ. ಅದಕ್ಕೆ ಅವಳು ಪಾಪ ಸಾಹೇಬ್ರೆ ಅಂತ ಅಣ್ಣನ ಹಿಂದೆನೇ ಹೋದಾಗ ಅದನ್ನ ನೋಡೋಕೆ ಸೂಪರ್ ಡೂಪರ್ ಆಗಿತ್ತು. ಅದಕ್ಕೆ ಅವಳು ಸಾಹೇಬ್ರ ಹಿಂದೆ ಹೋಗಿಲ್ಲ. ಅಲ್ಲಿ ನೋಡು, ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಪಾಪ, ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡಿ ಬರ್ತೀನಿ. ನೀನು ಇಲ್ಲೇ ನಿಂತ್ಕೊಂಡು ಮಜಾ ನೋಡು. ಸುಮಾ, ಅಳ್ತಾ ಇದೆಯಾ? ನೀನಿಲ್ಲಿ ಅಳ್ತಾ ನಿಂತ್ಕೊಳ್ಳೋದು, ಅಲ್ಲಿ ಅಡುಗೆ ಸೀದ್ ಹೋಗೋದು, ಅವನ್ ಕೋಪ ಮಾಡ್ಕೊಳ್ಳೋದು, ನಾನು ನಿಮ್ಮಿಬ್ಬರನ್ನ ಕನ್ವಿನ್ಸ್ ಮಾಡೋದು ನನಗೆ ಸಾಕಾಗ್ತಿದೆ ಸುಮಾ. ಸರಿ, ಅವನು ಊಟ ಮಾಡ್ಕೊಂಡು ಹೋದ ತಾನೆ? ಇಲ್ಲ ಅಕ್ಕ, ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರು. ಏನು ಸಿಟ್ಟು ಮಾಡ್ಕೊಂಡು ಹೋದ್ನಾ? ಅಯ್ಯೋ ದೇವ್ರೆ, ನಾನು ಅವನನ್ನ ಅಷ್ಟು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ದೀನಿ, ಕೋಪ ಮಾಡ್ಕೊಂಡು ರೂಮಿಂದ ಹೊರಟ. ನಾನೇನೋ ಬರ್ತಾ ಅವನಿಗೆ ಕೋಪ ಕಡಿಮೆ ಆಗತ್ತೆ, ಊಟ ಮಾಡ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡ್ರೆ ಹಾಗೆ ಹೊರಟ್ಬಿಟ್ಟಿದಾನ. ಅದಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಕೈ ಕಾಲೆಲ್ಲ ಅದರ್ತಾ ಇದೆ ಅಂತ ಬೇರೆ ಹೇಳ್ತಿದ್ದ ಪಾಪ. ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರಕ್ಕ, ಹಸ್ದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು, ಇಲ್ಲಾಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ. ನೆನ್ನೆ ರಾತ್ರಿ ಸಾಹೇಬ್ರಿಗೆ ಕೈ ತುತ್ಕೊಡ್ದೆ ಹಸ್ವಲಿಟ್ಟೆ. ಇವತ್ತು ನೋಡಿದ್ರೆ ಹೀಗೆ ಸಾಹೇಬ್ರ ಮನ್ಸಲ್ಲಿ ಇಲ್ದೇ ಇರೋ ಆಸೆ ನುಡ್ಸಿ ತಪ್ಪು ಮಾಡ್ಬಿಟ್ಟೆ ಅಕ್ಕ. ಸುಮಾ, ಈಗ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಆಗಿದ್ದಾಗ ಹೋಗಿದೆ, ಅದನ್ನ ಹೇಗ್ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಏನ್ ಮಾಡ್ಲಿ ಅಕ್ಕ, ಅವ್ರ ಕಣ್ಣೆದ್ರಿಗಿದ್ರೆ ಏನಾದ್ರೂ ಮಾಡಿ ಸಮಾಧಾನ ಮಾಡ್ಬೋದು, ಆದ್ರೆ ಅವ್ರಿಗೆ ಎಲ್ಲಿ ಹೋಗಿದಾರೋ ಏನೋ. ಬರೀ ಯೋಚನೆ ಮಾಡ್ತಾ ಕೂತ್ರೆ ಆಗತ್ತಾ? ಫೋನ್ ಮಾಡಿ ವಿಚಾರಿಸ್ಬೇಕು. ಅಯ್ಯೋ, ಫೋನ್ ಮಾಡೋದಾ ಅಕ್ಕ? ಈಗಾಗ್ಲೇ ಅವ್ರು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸಮಯದಲ್ಲಿ ನಾನು ಫೋನ್ ಮಾಡಿದ್ರೆ ಅವ್ರ ಕೋಪ ಇನ್ನೂ ಹೆಚ್ಚಾಗತ್ತಕ್ಕ, ಬೇಡ. ಕಮಾನ್ ಸುಮಾ, ಮಾತಾಡ್ಬೇಕು, ಕ್ಷಮೆ ಕೇಳ್ಬೇಕು, ಆಗ್ಲೇ ಕ್ಷಮೆ ಸಿಗೋದು. ಹಾಗಲ್ಲ ಅಕ್ಕ. ಸುಮಾ, ಮೊದ್ಲೇ ಬೆಳಿಗ್ಗೆಯಿಂದ ಅವನು ಏನೂ ತಿಂದಿಲ್ಲ, ಕೋಪ ಮಾಡ್ಕೊಂಡಿದ್ದಾನೆ. ಈ ಸಿಚುವೇಶನ್ ಅಲ್ಲಿ ಅವನು ಊಟ ಮಾಡ್ತಾನ? ಅದಕ್ಕೆ ಇಮಿಡಿಯೇಟ್ ಆಗಿ ಕಾಲ್ ಮಾಡು ಅಂತ ಹೇಳ್ತಿರೋದು. ಅವನ್ ಹೊಟ್ಟೆ ಹಸು ನೀಗದ್ಮೇಲೆ ಕೋಪನೂ ಕಂಟ್ರೋಲ್ ಆಗತ್ತೆ. ನೋಡು, ಗಂಡಸ್ರ ವೀಕ್ನೆಸ್ ಏನು ಅಂತ ನನಗ್ ಗೊತ್ತು. ಈ ವಿಷಯದಲ್ಲಿ ನಾನು ನಿನಗಿಂತ ಸೀನಿಯರು. ಹೋಗು, ಫೋನ್ ಮಾಡು. ಹೋಗು ಅಂದೆ, ಹೋಗು. ಕಾಲ್ ಮಾಡು. ಬೇಡ ಅಕ್ಕ. ಈಗ ನೀನೇ ಕಾಲ್ ಮಾಡ್ತೀಯ, ನಾನು ಮಾಡ್ಕೊಡ್ಲಾ? ಮಾಡ್ತೀನಿ. ಅಕ್ಕ, ಅವ್ರ ಫೋನ್ ಕಟ್ ಮಾಡ್ತಿದಾರಕ್ಕ. ಅವ್ನು ಕಟ್ ಮಾಡ್ದ ಅಂತ ನೀನು ಸುಮ್ಮನಾಗಿ ಬಿಡ್ತೀಯಾ? ಇನ್ನೊಂದೆರಡು ಸಲ ಟ್ರೈ ಮಾಡು. ಮಾಡ್ತೀನಿ. ಸಾಹೇಬ್ರ, ಇಷ್ಟೊತ್ತನ ಕಾದಿರಂತ ಇನ್ನೊಂದ್ ಚೂರ್ ಕಾದ್ಬಿಟ್ರೆ ಕೋಳಿ ಚಟಾಪ್ತಿಟ್ಟೆ. ಸಾಹೇಬ್ರ, ಅಡಿಗೆ ಆಗಿರ್ಬೇಕು. ಚಟಾಪ್ತಿಟ್ಟೆ ಅಲ್ಲ ಸಾಹೇಬ್ರ, ಒಂದ್ ಕೋಳಿಗೋಸ್ಕರ ಈ ತರ ಜಗಳ ಆಡೋದ್ ಬೇಕಾ? ಸುಮ್ನೆ ಇರ್ತೀವ, ಕಾರಿಂದ ಇಳಿಸ್ಲು. ಫೋನ್ ರಿಸೀವ್ ಮಾಡ್ತಿಲ್ಲ. ಸುಮಾ, ಅವ್ನು ರಿಸೀವ್ ಮಾಡ್ತಿಲ್ಲ ಅಂತ ಸುಮ್ಮನಾಗಿ ಬಿಡ್ತೀಯ ನೀನು? ಮತ್ತೆ ಮತ್ತೆ ಟ್ರೈ ಮಾಡು.
ಕಾಲ್ ಮಾಡು. ಈಗ ನೀನ್ ಮಾಡ್ತೀಯ, ನಾನು ಮಾಡ್ಲಾ? ಚಿಟ್ಟೆ ಎಲ್ಲೋ ಹೋಗಿದೆ? ಸೀನ್ಗೆ ಭಾಳ ಹೊಟ್ಟೆ ಹಸ್ತಂತ್ರಿ. ಆ ಕಾರ್ ಟೈರ ತಿನ್ನಕ್ ಹೊಂಟಿದ್ದ. ಚೆಂಡಿಗೆ ಒಂದು ಬಿಟ್ಟೆ ಸುಮ್ಮನದ. ಅವ್ನಿಗೆ 500 ರೂಪಾಯಿ ಕೊಟ್ಟು ಊಟ ಮಾಡಕ್ಕೆ ಹೇಳು. ನಾಟಿ ಕೋಳಿನೇ ಊಟ ಮಾಡ್ಬೇಕಂತ ನಾನು ಹೊಟ್ಟೆ ಕೇಳಕತ್ತೈತಿ. ಪದೇ ಪದೇ ಯಾಕ್ರಿ ಕಾಲ್ ಮಾಡ್ತಾ ಇದ್ದೀರಾ? ರಿಸೀವ್ ಮಾಡ್ತಾ ಇಲ್ಲ ಅಂತಂದ್ರೆ ಬ್ಯುಸಿ ಆಗಿರ್ತೀನಿ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಸಾಹೇಬ್ರೆ, ಅದು ಅಡುಗೆ ಆಗಿದೆ, ಒಂದು 5 ನಿಮಿಷ ಅಷ್ಟೇ. ನೀವು ಬಂದ ತಕ್ಷಣ ನಾನು ಊಟಕ್ಕೆ ಬಡಿಸ್ತೀನಿ. ಮನೆಗೆ ಬಂದಾಗ್ಲೂ 5 ನಿಮಿಷ ಅಂತ ಹೇಳಿದ್ರಿ, ಅರ್ಧ ಗಂಟೆ ಆದ್ಮೇಲೆ 5 ನಿಮಿಷ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಅಡುಗೆ ಆಗುತ್ತೋ ಇಲ್ವೋ? ಇಲ್ಲ ಸಾಹೇಬ್ರೆ, ಈ ಸಲ ನಿಜವಾಗ್ಲೂ ಹಾಗೆ ಹೇಳಲ್ಲ. ಅಡುಗೆ ರೆಡಿ ಆಗಿದೆ, ನೀವು ಬಂದ ತಕ್ಷಣ ಊಟ ಬಡಿಸೋದೆ. ಬರಲ್ಲ ರೀ, ಮನೆಗೆ ಬರಲ್ಲ. ಅಡುಗೆ ಆಗಿದೆ ತಾನೆ, ನೀವೇ ಊಟ ಮಾಡಿ. ಇನ್ಯಾವತ್ತೂ ಅಡುಗೆ ಮಾಡಿ ಅಂತ ನಾನು ಕೇಳಲ್ಲ. ಗಂಡ ಆದವನ್ಗೆ ಆಚೆ 100 ಚಿಂತೆ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಮನೆಗೆ ಬಂದು 2 ತುತ್ತು ಊಟ ಮಾಡಿದ್ರೆ ಎಷ್ಟು ನೆಮ್ಮದಿ ಆಗಿದೆ ಗೊತ್ತಾ ಸುಮ್ಮನವ್ರೆ? ಇವತ್ತು ಆ ನೆಮ್ಮದಿನೂ ಕಿತ್ಕೊಬಿಟ್ರಿ. ಹಾಗನ್ಬೇಡಿ ಸಾಹೇಬ್ರೆ, ನನ್ನಿಂದ ತಪ್ಪಾಗಿದೆ. ಅದು ರಾಜೇಶನ್ ವಿಷಯ. ಸ್ಟಾಪ್ ಇಟ್ ಸುಮ್ಮನವ್ರೆ. ಪ್ರತಿ ವಿಷಯಕ್ಕೂ ರಾಜೇಶ ಅಂತ ಅವನ್ನೇ ಕೇಳ್ತಿದ್ದೀರಾ? ಸಾಹೇಬ್ರೆ, ತಪ್ಪಾಯ್ತು ಅಂತ ಕೇಳ್ತಿದ್ದೀನಲ್ಲ, ಇದು ಒಂದ್ಸಲ ಮನೆಗೆ ಬನ್ನಿ. ನಾನು ಬರಲ್ಲ ರೀ, ನನ್ನ ಮನ್ಸು ಹಾಳಾಗೋಗಿದೆ. ನಾನು ನಿಮ್ಗೆ ಅಡುಗೆ ಮಾಡಿ ಅಂತ ಹೇಳಿದ್ನಲ್ಲ, ಅದು ನನ್ನ ತಪ್ಪು. ಅಡುಗೆ ಮಾಡಿ ಮನೆಗೆ ಬರ್ತೀನಿ ಅಂತ ಪ್ರೀತಿಯಿಂದ ಹೇಳಿದ್ನಲ್ಲ, ಅದು ನನ್ನ ತಪ್ಪು. ನಾನು ನಿಮ್ಗೆ ಯಾವತ್ತೂ ಅಡುಗೆ ಮಾಡಿ ಅಂತ ಹೇಳಲ್ಲ, ಕಷ್ಟ ಕೊಡಲ್ಲ. ನೀವು ಊಟ ಮಾಡ್ಬಿಟ್ಟು ನೆಮ್ಮದಿಯಾಗಿರಿ. ನನಗೆ ಮತ್ತೆ ಕಾಲ್ ಮಾಡಿಬಿಡಿ. ಕಾಲ್ ಮಾಡಿದ್ರೆ ಮತ್ತೆ ರೇಗ್ತೀನಿ. ಅಲ್ಲ ಸಾಹೇಬ್ರ, ಅಡಿಗೆ ರೆಡಿ ಆದ್ಮೇಲೂ ರೇಗೋದು ಚಲೋ ಅಲ್ಲ. ಸೀನು, ಕೋಳಿ ತತ್ತಿ ಇಡಕ್ ಹೋಗಿತ್ತಂತ, ಇವತ್ತು ಕೋಳಿ ಆಟಿಲ್ಲ. ನಿಂಗೆ ರೊಕ್ಕ ಕಳಿಸ್ತೀನಿ, ಆ ಪೆಗ್ರೆಸ್ ತಿಂದು ಮಕ್ಕೋ. ಸಾಹೇಬ್ರ, ನಾವಿಬ್ರು ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ನಾಟಿ ಕೋಳಿ ಬೇಡ ಬಿಡ್ರಿ. ನಿಮ್ಗೆ ಇಲ್ಲದ ಊಟ ನನಗೆ ಯಾಕೆ? ಊಟನೂ ಬೇಡ, ಏನು ಬೇಡ. ಸುಮನಾ ಅಳ್ತಿದ್ಯಾ? ಇಲ್ಲ ಅತ್ತೆ. ಯಾರು ಏನಂದ್ರು? ಜಾನವಿ ಏನಾದ್ರು ಅಂದ್ಲಾ? ಏನಾದ್ರು ಕೀಟ್ಲೆ ಮಾಡಿದ್ಲಾ? ಜಾನವಿ, ಜಾನವಿ. ಅತ್ತೆ, ಜಾನು ಏನು ಹೇಳಿಲ್ಲ. ನನಗೆ ನನ್ನ ಮೇಲೆ ಬೇಜಾರು, ನನ್ನ ಮೇಲೆ ಸಿಟ್ಟು. ನಿನ್ ಮೇಲೆ ಕೋಪನ? ಸುಮ್ನೆ ಆತಿಗೆ ನಿನ್ ಮೇಲೆ ನೀನ್ ಕೋಪ ಮಾಡ್ಕೋತ್ಯಾ? ಓ, ಈಗ ನನ್ಗೆ ಅರ್ಥ ಆಯ್ತು. ನಿನ್ ಮಾವನ್ ಬಾಯಿ ಸುಮ್ನಿರಲ್ಲ, ಅವರೇ ನಿನ್ಗೇನೋ ಅಂದಿರ್ತಾರೆ. ರೀ, ಏನ್ರಿ? ಅತ್ತೆ, ಪಾಪ ಮಾವ ಏನತ್ತೆ ಹೇಳ್ತಾರೆ? ಅವರೇನು ಹೇಳಿಲ್ಲ ಅತ್ತೆ. ನನ್ನಿಂದ ತಪ್ಪಾಯ್ತು, ಅದಕ್ಕೆ ಅಳು ಬರ್ತಾ ಇದೆ ಅಷ್ಟೇ. ಏನ್ ತಪ್ಪಾಯ್ತಮ್ಮ? ಇದೇನ್ ಸುಮಾ, ಸೀದ್ ವಾಸನೆ ಬರ್ತಾ ಇದೆ. ಏನಾಯ್ತು ಸುಮಾ? ಎಲ್ಲ ಸೀದೋಗಿದೆ. ಹೊಟ್ಟೆ ತುಂಬಾ ಹಸಿತಾ ಇದೆ, ಬೇಗ ಊಟ ಬಡಿಸಿ. ಚಿಟ್ಟೆ, ಆ ಡ್ರೈವರ್ನ ಕರ್ಕೊಂಡು ಹೋಗು. ಸಾಹೇಬ್ರೆ, ಅಡುಗೆ ಇನ್ನೂ ರೆಡಿ ಆಗಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಬಂದ ತಕ್ಷಣ ಬಡಿಸಿ ಅಂತ ಹೇಳಿದ್ನಲ್ಲ, ಯಾಕೆ ಇನ್ನೂ ರೆಡಿ ಆಗಿಲ್ಲ? ಸಾಹೇಬ್ರೆ, ಮಾಡ್ಬಿಡ್ತೀನಿ, ಒಂದು 10 ನಿಮಿಷ ಅಷ್ಟೇ. ನನಗೆ ಊಟ ಬೇಡ. ಬೇಗ ಮಾಡ್ಬಿಡ್ತೀನಿ. ಸಾಹೇಬ್ರೆ, ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ, ನಾಳೆ ನಾನು ಇವರಿಬ್ಬರನ್ನ ಒಂದಾಗಿಸ್ಬೇಕು ಅಂತ ಅನ್ಕೊಂಡ್ರೆ ಇವತ್ತೇ ಇವನು ಜಗಳ ಮಾಡ್ಕೊಂಡು ಹೋಗಿದ್ದಾನಲ್ಲಪ್ಪ. ನಾಳೆ ಶಾಸ್ತ್ರಕ್ಕೆ ಇವನು ಒಪ್ತಾನೋ ಇಲ್ವೋ? ಈಗ ಇವರಿಬ್ಬರ ಮಧ್ಯೆ ಆಗಿರೋ ಸಮಸ್ಯೆನ ದೂರ ಮಾಡೋದು ಹೇಗೆ? ನಾಳೆ ಮಾಂಗಲ್ಯ ಧಾರಣೆ ಮಾಡಿಸೋದು ಹೇಗೆ? ನಾನು ಏನು ಮಾಡಲಿ ಭಗವಂತ? ಹೇ, ಏನಕ್ಕೆ ಕೀಕಿ ಅನಿಸ್ತಲೆ? ಏನು ನೀವು ಒಬ್ಬನಿಗೆ ಹೊಟ್ಟೆ ಹಸ್ತತೆ, ನನಗೂ ಹೊಟ್ಟೆ ಹಸ್ತತಿರೋ. 1 ನಿಮಿಷ. ಸಾಹೇಬ್ರನ್ನ ಟೆನ್ಷನಿಗೆ ಹೋಗ್ಯಾರ. ಏನಿನ ಆಪನ ಕೀಕಿ ಅನಿಸ್ತಾರ. ಬಂದ್ರು ಸಾಹೇಬ್ರು, ಇರೋ 1 ನಿಮಿಷ. ಸಾಹೇಬ್ರ, ಟೈಮ್ ಆಯ್ತು. ನಿಮಗೂ ಹೆಂಗಿದ್ರು ಹೊಟ್ಟೆ ಹಸ್ತತಿ, ಅದಕ್ಕೆ ಅಯ್ಯೋ ಸಿಟ್ಟು ಮಾಡ್ಕೋಬೇಡ್ರಿ ಸಾಹೇಬ್ರ. ಈ ಹಸಿವು ಅನ್ನೋದು ಭಾಳ ಕೆಟ್ಟದ್ರಿ, ಮನುಷ್ಯನ ಹಾಳು ಮಾಡ್ಬಿಡ್ತತಿ. ಹೊಟ್ಟೆ ತುಂಬಿದ್ರ ಮನುಷ್ಯ ಯುದ್ಧ ಗೆದ್ದಂಗೆ ಇರ್ತಾನ. ಆದ್ರೆ ಹೊಟ್ಟೆ ಸಿತ್ತಂದ್ರೆ ಮನುಷ್ಯ ಹಾಳಾಗ್ಬಿಡ್ತಾನೆ ನೋಡ್ರಿ. ಕೆಲವರು ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ ಜಗಳ ಮಾಡ್ತಾರ, ತಲೆ ಹೊಡಿತಾರ, ತಲೆ ಕೆಡಿಸ್ತಾರ. ಯಾಕಂದ್ರೆ ಇಲ್ಲಿ ನೋಡ್ರಿ ಸಾಹೇಬ್ರ, ಹಸ್ತ್ರ ಮನುಷ್ಯಂದು ತಲೆ ಕೆಡ್ತತಿ. ತಲೆ ಕೆಟ್ರ ಮನಸ್ಸು ಹಾಳಾಕತಿ, ಆಮೇಲೆ ಮನುಷ್ಯನ ಹಾಳಾಕನ ನೋಡ್ರಿ. ಮಿಂಜಲಿಂದ ಹೊಟ್ಟೆ ಹಸ್ಕೊಂಡ್ರಿ, ಸಂಬಂಧ ಕೆಡುವ ಮಟ್ಟ ನೀವು ಸಿಟ್ಟು ಮಾಡ್ಕೊಂಡ್ರಿ ನೀವು. ಅದಕ್ಕೆ ಹೇಳಿದ್ದು, ಸುಮ್ಮನಕ್ಕೇನು ಬೇಕಂತ ಮಾಡಿಲ್ಲ, ಚೂರು ಎಡವಟ್ ಮಾಡ್ಕೊಂಡಾಳ ಅಷ್ಟೇ ಅಡಿಗೆ ಮಾಡೋದ್ರಾಗ. ಏನ್ ನೀನ್ ಹೇಳಿದ ನಾನು ಅರ್ಥ ಮಾಡ್ಕೋಬೇಕಾ? ನೀನ್ ಹೇಳಿದೆ ಹೋದ್ರೆ ನಂಗೆ ಗೊತ್ತಾಗಲ್ವಾ? ಹಂಗೇಳಿಲ್ರಿ ಸಾಹೇಬ್ರ, ನಿಮ್ಗೆಲ್ಲ ಅರ್ಥಕತಿ. ಆದ್ರ ನಿಮಗೂ ಒಬ್ರು ಅರ್ಧಾಂಗಿ ಇದಾರ ಅಂತ ಹೇಳಿ ತಿಳಿಸಿದೆ ಅಷ್ಟೆ. ಇವಾಗ ನಾನು ಮನೆಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಅದೇ ವಿಷಯಕ್ಕೆ ಚಿಟ್ಟೆ. ಹೊಟ್ಟೆ ಹಸಿತಾಯ್ತು,
ಊಟ ಬಡ್ಸೋದು ಲೇಟ್ ಆಯಿತು ಅನ್ನೋ ವಿಷಯನ ಮುಂದಕ್ಕೆ ಇಟ್ಕೊಂಡು ಸುಮ್ಮನೆ ಅವ್ರ ಮೇಲೆ ತುಂಬ ರೇಗ್ಬಿಟ್ಟೆ. ಅವ್ರಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ಚಿಟ್ಟೆ. ನಾನಿವಾಗ ಮನೆಗೆ ಹೋದರೂ ನನ್ನ ಮುಖ ಹೇಗೆ ತೋರಿಸ್ಲಿ ಅಂತ ನಂಗೆ ತುಂಬ ನಾಚಿಕೆ ಆಗ್ತದೆ. ಊಟ ಬಡಿಸೋ ವಿಷಯ ಲೇಟ್ ಆಯಿತು ಅಂತ ಹೇಳಿ ಅವ್ರಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ಅಂತ ಇಷ್ಟೊತ್ತು ಎಲ್ಲಿ ಹೋಗಿದ್ದಿ? ಅಯ್ಯೋ, ಸಂಜೆಯಿಂದ ನೀನು ಹಸು ಹಸು ಅಂತಿದ್ದೆ. ಭಿಕ್ಷೆ ತರಕ್ ಹೋಗಿದ್ನಿ. ಅವಂದೆರಡು ಮನೆಯವರು ಮುಂದಕ್ಕೆ ಹೋಗು ಅಂತಂದ್ರು. ಅವ್ರನ್ನ ಕಾಡಿ ಬೇಡಿ ಭಿಕ್ಷೆ ತರೋದ್ರೊಳಗ ಈಟೊತ್ತಾಯ್ತು. ಇಂದ ಉಣ್ಣು. ನನಗೆ ಹಸಿವು ಆಗೈತಂತ ಊಟ ತರಕ್ ಹೋಗಿದ್ದಿ? ಅದು ಈ ಮಳೆ ಲೆಕ್ಕಿಸ್ತ ಒಂದ್ ದಿವಸ ನಾ ಊಟ ಮಾಡ್ಲಾರ್ದ ಇದ್ರ ಸತ್ತೋಗ್ತೀನೇನ? ಇಲ್ಲೋಡ ತಾಯಿಲೆ, ಮೊದ್ಲ ನೀ ಊಟ ಮಾಡ. ಮೊದ್ಲ ಬಸ್ರಿ ಹೆಂಗ್ಸ ಈಕ. ಅಯ್ಯೋ ಊಟ ಮಾಡು. ಬೇಡ, ಮೊದ್ಲ ನೀವು ಉಣ್ಣು, ನಾನು ಆಮೇಲೆ ಉಣ್ತೀನಿ. ಇಲ್ಲ, ಮೊದ್ಲ ನೀವು ಆಮ್ಯಾಗ ನಾ ಉಣ್ತೀನಿ. ಇಡಿ. ಸಾವಕಾಶ. ಇವರೇ, ನಿನ್ನ ಹೆಂಡತಿನ ಹೋಟೆಲ್ಗೆ ಕರ್ಕೊಂಡು ಹೋಗಿ ಎಷ್ಟು ಕಾಳಜಿ ಐತೆ ಅಂತ ನಂಗೆ ಗೊತ್ತು. ಸುಮ್ಮನವ್ರೆ, ಮಿಥ್ಗೆ ಯಾಕೆ ಇಷ್ಟು ಅವಸರ? ಸಾಹೇಬ್ರೆ, ಅದು ಸುಮ್ಮನವ್ರೆ, ನಾ ಹೊಟ್ಟೆ ಸಿಗ್ತದೆ, ಊಟ ಬಡಿಸ್ತೀರಾ? ಹಾಂ ಸಾಹೇಬ್ರೆ, ಕೇಳ್ತೀರಲ್ಲ, ಬಡಿಸ್ತೀನಿ. ಅಡುಗೆ ಎಲ್ಲ ರೆಡಿ ಆಗಿದೆ, ನೀವು ಬರೋದನ್ನೇ ಕಾಯ್ತಾ ಇದ್ದೆ. ಒಂದು ನಿಮಿಷ ಬಂದೆ. ಸಾಹೇಬರು ತುಂಬ ಕೋಪ ಮಾಡ್ಕೋತಾರೆ ಅಂದ್ಕೊಂಡಿದ್ದೆ, ಆದರೆ ಹಸುವಾಗಿದೆ ಊಟಕ್ಕೆ ಬಡಿಸಿ ಅಂತ ಹೇಳ್ತಾರೆ ಅಂದ್ಕೊಂಡಿರಲಿಲ್ಲ. ಅಪ್ಪ ದೇವ್ರೆ, ಎಲ್ಲನೂ ಸರಿ ಮಾಡಿಬಿಟ್ಟೆ. ಸುಮ್ಮನವ್ರೆ, ಕೈ ತೂತ್ ಕೊಡಲ್ವಾ? ನನಗೆ ಹಸಿವು ಆಗೈತಂತ ಊಟ ತರಕ್ ಹೋಗಿದ್ದಿ? ಒಂದ್ ದಿವಸ ನಾ ಊಟ ಮಾಡ್ಲಾರ್ದ ಇದ್ರ ಸತ್ತೋಗ್ತೀನೇನ?
ಅಯ್ಯೋ ಊಟ ಮಾಡು. ಬೇಡ ಬೇಡ ಮೊದ್ಲ ನೀವುಣ್ಣು, ನಾನು ಆಮೇಲೆ ಉಣ್ತೀನಿ. ಇಲ್ಲ, ಮೊದ್ಲ ನೀವು ಉಣ್ಣ, ಆಮ್ಯಾಗ ನಾ ಉಣ್ತೀನಿ. ಸುಮ್ಮನವ್ರೆ, ನೀವು ಊಟ ಮಾಡಿದ್ರ? ತಿಂಡಿ ತಿಂದ್ರ? ಇಲ್ಲ ಸಾಹೇಬ್ರೆ. ಹಾಗಾದ್ರೆ ನಿನ್ನೆ ರಾತ್ರಿಯಿಂದ ನೀವು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ನಿಮ್ಮಲ್ಲಿದ್ದ ಕೋಪಕ್ಕೆ ನಾನು ಮಧ್ಯಾಹ್ನ ಊಟ ಮಾಡಿದೆ, ನೀವೇನೂ ತಿಂದಿಲ್ವಾ? ಹಸ್ಕೊಂಡಿದ್ದೀರಾ ಸುಮ್ಮನವ್ರೆ? ಐ ಆಮ್ ರಿಯಲಿ ಸಾರಿ ಸುಮ್ಮನವ್ರೆ, ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ತುಂಬ ರೇಗ್ಬಿಟ್ಟೆ, ನಿಮಗೆ ತುಂಬ ಕೋಪ ಮಾಡ್ಕೊಬಿಟ್ಟೆ. ಹೊಟ್ಟೆ ತುಂಬ ಹಸ್ತೋಗಿತ್ತು, ಕೆಲ್ಸದ ಟೆನ್ಷನು, ಯಾರ್ದೋ ಮೇಲೆ ಇರಿಟೇಷನ್ನ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಸಾಹೇಬ್ರೆ, ನಾನು ಸರಿಯಾದ ಸಮಯಕ್ಕೆ ಅಡುಗೆ ಮಾಡಿದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ತಪ್ಪೆಲ್ಲ ನಂದೆ, ನಿಮ್ಮನ್ನು ಹಸುವಲ್ಲಿ ಇಟ್ಬಿಟ್ಟೆ. ಚೇಚೆ, ಕ್ಷಮಿಸ್ಬಿಡಿ ಅಂತ ನೀವ್ಯಾಕೆ ಕೇಳ್ತೀರಾ? ನೀವೇನು ಬೇಕು ಅಂತ ಹಾಗೆ ಮಾಡಿದ್ರ? ಏನೋ ಜಾಸ್ತಿ ಮಾಡಕ್ಕೆ ಹೋಗಿ ಎಡ್ವಟ್ ಆಗೋಯ್ತಷ್ಟೇ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸುಮ್ಮನವ್ರೆ, ಪ್ಲೀಸ್ ಕೂತ್ಕೊಳ್ಳಿ. ಸಾಹೇಬ್ರೆ, ನಾನು ಬಡಿಸ್ಕೋತೀನಿ. ನೀವು ಸುಮ್ಮನಿರಿ ಸುಮ್ಮನವ್ರೆ, ನಾನು ಬಡಿಸ್ತೀನಿ. ಸಾಹೇಬ್ರೆ ಸಾಕು. ಸಾಕು ಎಲ್ಲ ಹೇಳಲೇಬಾರ್ದು. ನಾನು ಎಷ್ಟು ಬಡಿಸ್ತೀನೋ ಅಷ್ಟು ತಿನ್ನಲೇಬೇಕು. ನೀವೊಂದು ಸ್ವಲ್ಪ ಹಾಕೊಂಡು ಎಡ್ತು ತಿನ್ನಷ್ಟೊತ್ತಿಗೆ ನಾನು ಇಡೀ ಪಾತ್ರೆ ಎಲ್ಲ ಖಾಲಿ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಒಳ್ಳೊಳ್ಳೆ ಪೀಸ್ನೆಲ್ಲ ತಿಂದು ನೀವು ಮೂಳೆ ಮಾತ್ರ ಇಡಬೇಕಾಗುತ್ತೆ ಅಷ್ಟೇ. ತಿನ್ನಿ ಸುಮ್ಮನೆ. ನೀವು ಕೂತ್ಕೊಳ್ಳಿ. ಸುಮ್ಮನವ್ರೆ, ನಾನು ನಿಮ್ಮ ಕೈ ತುತ್ಕೊಡ್ಲಾ? ಸುಮ್ಮನವ್ರೆ, ತುಂಬ ಚೆನ್ನಾಗಿದೆ. ನಾನು ಎಂಥ ದುರಾದೃಷ್ಟವಂತ. ಮಧ್ಯಾಹ್ನ ಅದು ಯಾವುದೋ ಹೋಟೆಲ್ಗೆ ಹೋಗಿ ಊಟ ಮಾಡಿದೆ. ಅಲ್ಲಿ ಊಟ ಮಾಡದೆ ಹೋಗಿದ್ದಿದ್ರೆ ಇನ್ನೂ ಹೆಚ್ಚು ಊಟ ಮಾಡ್ಬೋದಿತ್ತಿಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದೀರ.